ತಾಲೂಕಲ್ಲಿ ಎಷ್ಟು, ನರಸೀಪುರದಲ್ಲಿ ಎಷ್ಟು, ಗುಂಡ್ಲುಪೇಟೆಗೆ ಎಷ್ಟು, ಐಆರ್ ತಾಲೂಕಿಂದ ಒಂದು ಇಷ್ಟೇ ಜನ ಅಷ್ಟು ಡಾಟಾ ಸಿಗಬೇಕು. ಅವರು ಬೇಸಿಕ್ ಪೇ ಏನು, DCRG ಎಷ್ಟಿತ್ತು, ಎಷ್ಟು ಕೊಡಬೇಕಿತ್ತು, ಎಷ್ಟು ಆಗಿದೆ, ಡಿಫ್ರೆನ್ಸ್ ಎಷ್ಟು, ಹಾಗೆ ಕಮ್ಯುಟೇಷನ್ ಎಷ್ಟು, ಕಮ್ಯುಟೇಷನ್ ಇಸ್ ಅನ್ ಅಡ್ವಾನ್ಸ್, ಸಾಲ ಕೊಡ್ತಾರೆ ವಾಪಸ್ 8% ವಾಪಸ್ ಸರ್ಕಾರಕ್ಕೆ ಕಳಿಸ್ಕೊಳ್ತಾರೆ. ಎಷ್ಟಾಗುತ್ತೆ ಅಂತ ಒಂದು ಬೇಕದು ಸರ್ಕಾರಕ್ಕೆ ನಾವು ಹೇಳ್ಬೇಕಲ್ಲ. ಎಲ್ಲ ಸೇರಿ 1000 ಕೋಟಿ ಆಗುತ್ತೆ ಅನ್ನೋದು ಬದಲು ಅದೇ 300-400 ಕೋಟಿ ಇದೆ ಸರ್. ಇದು ಇಟ್ಸ್ ಅಡ್ವಾನ್ಸ್, ಎಷ್ಟೊಂದು ಅಡ್ವಾನ್ಸ್ ಹಿಂಗೆ ಕೊಡೋದು, ಹಿಂಗೆ ತಗೊಳ್ಳೋದು ಅಂತ ಹೇಳಲಿಕ್ಕೆ ಆಗ್ತದೆ. ಫುಲ್ ಎನ್ಕ್ಯಾಶ್ಮೆಂಟ್ ಇಷ್ಟಷ್ಟೇ ಇರೋದು, ಇನ್ನೇನು ಭಾಳ ಏನಿಲ್ಲ. ಒಂದು ಅಡ್ವಾನ್ಸು 2 ಮಾತ್ರ ಕೊಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು ದಿನಕ್ಕೆ ಈ ಥರದ್ದಾಗೋದು ಅನ್ನೋದೆಲ್ಲ ಚರ್ಚೆಗಳಾಗಿದೆ. ಫಸ್ಟು ಆ ಡೇಟಾ ಕಲೆಕ್ಟ್ ಆಗಬೇಕು. ತಾಲೂಕಿಂದ ನೀವು ಹೇಳಿದ್ರೆ, ನಾನು ಅದಕ್ಕೆ ಹೇಳಿದೆ, ಮೀಟಿಂಗ್ ಮಾಡೋದು ಕಡಿಮೆ ಮಾಡಿ, ಡಾಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದೆ. ನಿಮ್ಮ ಆಫೀಸಲ್ಲಿ ಇದೆ, ಡಾಟಾ ಕಲೆಕ್ಟ್ ಮಾಡಿ. ಸರ್ಕಾರ ಕೇಳಿ ಡಾಟಾ ಕೇಳುತ್ತಾ, ಇವ್ರಿಗೆ ಕೊಟ್ಟು ಒಂದು 10,000 ಕೋಟಿ ಬೇಕಪ್ಪ ಅಂತ ಹೇಳ್ಬಿಡ್ತಾರೆ ಅವರು. ಅದು 500 ಕೋಟಿ ಇರುತ್ತೆ, 9 ಜಾಸ್ತಿ ಹೇಳಿರ್ತಾರೆ, ಹೌದಲ್ಲ? ಸೊ ಸಹಜ ಅದು. ನಾವು ಆ್ಯಕ್ಚುಲ್ ಆಗಿ ಎಷ್ಟು ಜನ ರಿಟೈರ್ಡ್ ಆದರು ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಇಲಾಖೆ ಯಾವುದು, ಒಂದು ಫಾರ್ಮೆಟ್ ಎಲ್ಲ ಹೇಳಿದ್ವಿ. ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಮಾಡಿಕೊಟ್ರೆ ಆ ಡೇಟಾ ನಮಗೆ ಸಿಕ್ತು ಅಂದರೆ ನಾವು ಮುಂದಿನ ಹೆಜ್ಜೆ ಇರ್ಬೋದು. ಆ ಡೇಟಾ ಇದ್ರೆ, ಯಾಕಂದ್ರೆ ಒಂದು ನ್ಯಾಯಾಂಗ ಕೋರ್ಟ್ ಇಶ್ಯೂನಲ್ಲಿ ಹೋದ್ರೆ ಸಕ್ಸಸ್ ಆಗೋದು ಬಹಳ ಕಡಿಮೆ. ಸರ್ಕಾರದ ಮನವೊಲಿಸಿ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಭೈರಪ್ಪ ನಾವೇನು ಮಾತಾಡಿದ್ವಿ, ಒಂದು ಸಮ್ಮೇಳನ ಟೈಪ್ ಮುಂದಿನ ತಿಂಗಳು ಮಾಡೋ ಅಷ್ಟೊತ್ತಿಗೆ ಗಾಡಿ ಸಿಗುತ್ತೆ. ಮುಖ್ಯಮಂತ್ರಿಗಳು ಅದೇ ಸ್ವಲ್ಪ ದಿನ ಹೋಗ್ಲಿ, ಅವ್ರ ಮುಖ್ಯಮಂತ್ರಿಗಳ ಕರೆಸಿ ನಿಮ್ಮನ್ನು ಕೂಡ ಸೇರಿಸಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡೋಣ. ಅವ್ರ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಒಂದು ಮನವೊಲಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಆಗಿದೆ. ಆಲ್ರೆಡಿ ನಾವು ಯೋಚನೆ ಮಾಡಿದ್ದೀವಿ. ನಾನು ಅವ್ರ ಕೂಡ ಹೇಳಿದ್ದೀನಿ, CM ಸಾಹೇಬ್ರದ್ದು ಟೈಮ್ ಕೊಡ್ಸೋಣ, ಮತ್ತೆ ನೀವು ಕೂಡ ಕೇಳಿ ಟೈಮ್ ಕೊಡ್ಸೋಣ. ಮತ್ತು ಇವರೆಲ್ಲ ಒಂದು 10,000 ಜನ 17,000 ಜನ ಹೋಗ್ತಾರೆ. 17 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ. ಡೌಟ್ ಇದೆ, ಚೆಕ್ ಮಾಡಿ ಕರೆಕ್ಟಾಗಿ. HRMS ಅಂತ ತಗೋಬೇಕಾಗ್ತದೆ. ಕೊಟ್ಟಿಯಾರ ಎಷ್ಟು ಜನ? 17,000 ಜನ. ಆ ಥರದನ್ನ ಒಂದು ತಗೊಳ್ಬೇಕಾಗ್ತದೆ. ಸೊ ಅದನ್ನು ಇದ್ರ ಮೇಲ್ಗಡೆ 17,000 ಜನ ಪ್ಲಸ್ ಓಲ್ಡ್ ರಿಟೈರ್ಸು ಇದ್ದಾರೆ. ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ಮೈಸೂರಲ್ಲೇ ಮಾಡ್ಬೋದು, ಯೋಚನೆ ಮಾಡೋಣ. CM ಸಾಹೇಬ್ರು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ಸೊ ಈ ಥರ ಭೈರಪ್ಪನವ್ರ ಜೊತೆ ಮಾತಾಡಬೇಕಾಗುತ್ತೆ. ಸೊ ಆ ನಿವೃತ್ತ ನೌಕರ ಸಂಘ ಅಡಿನಲ್ಲಿ ನಮ್ಮ ಸಹಕಾರದಿಂದ ಮಾಡಿ ಪ್ರೆಷರ್ ಮಾಡುವಂಥ ಕೆಲಸ ಮಾಡಬೇಕು. ಒಂದು ಡಾಟಾ ಕಲೆಕ್ಟ್ ಆಗಬೇಕು. ಕಲೆಕ್ಟ್ ಆದ್ಮೇಲೆ ನಾವು ಸರ್ಕಾರ ಕೇಳಲಿಕ್ಕೆ ಆಗ್ತದೆ, ಎಷ್ಟಾಗುತ್ತೆ ಏನಾಗುತ್ತೆ. ಅದರಿಂದಲೇ ಸುಮ್ಮನೆ ನಾವೇನೋ ಮಾತಾಡ್ತೀವಿ, ಹೇಳಿದ್ರು 17,600 ಜನ ಬೇಸಿಕ್ ಏನು, ಆಕ್ಚುಲ್ DCRG ಅಂತ ಹೋಗ್ಬೇಕಿತ್ತು, ಆಕ್ಚುಲ್ ಕಮ್ಯುಟೇಷನ್, ಆಕ್ಚುಲ್ ಎನ್ಕ್ಯಾಶ್ಮೆಂಟ್ ಏನು, ವಾಟ್ ಇಸ್ ದ ಡಿಫ್ರೆನ್ಸ್? ಆಕ್ಚುಲ್ ಸಿಕ್ಬಿಟ್ರೆ ಈಗಿರೋ ಎಕ್ಸಿಸ್ಟಿಂಗ್ ಮೈನಸ್ ಮಾಡೋದು ಸಿಕ್ಬಿಡ್ತಾರೆ, ಅಷ್ಟೇ ಸಿಂಪಲ್. ಏನದು ಅದು ದೊಡ್ಡ ವಿಚಾರ ಅಲ್ಲ. ಸೊ ಒಂದು ಬೇಸಿಕ್ಗೆ ಒಂದೇ ಥರ ಇರ್ತದೆ, ವ್ಯತ್ಯಾಸ ಇರಲ್ಲ. ಕ್ವಾಲಿಫೈಯಿಂಗ್ ಸರ್ವಿಸ್ ಏನು ಅದನ್ನು ನಂಬರ್. ಇಷ್ಟು ಡಾಟಾವನ್ನು ನೀವು ಕಲೆಕ್ಟ್ ಮಾಡಿದ್ರೆ ಸೊ ಸರ್ಕಾರ ಮುಂದೆ 800,000 ಕೇಳಲಿಕ್ಕೆ ಆಗ್ತದೆ. ಅಥವಾ ಅದರಲ್ಲಿ ಇನ್ನೆಷ್ಟು ಪರಿಣಾಮ ಮಾಡೋದು ಸರ್ಕಾರದ ವಿವೇಚನೆ ಬಿಟ್ಟಂಥ ವಿಚಾರ. ಅಷ್ಟನ್ನು ನೀವು ಮಾಡಬೇಕು ಅನ್ನೋ ವಿನಂತಿಯನ್ನು ನಾವು ಹೇಳಿದ್ದೇವೆ. ಅಷ್ಟು ಕೊಟ್ಟ ಮೇಲೆ ನೆಕ್ಸ್ಟ್ ಹೇಳ್ತಾರೆ ಒಂದು ಸಮ್ಮೇಳನ ಕಾರ್ಯಕ್ರಮ ಒತ್ತಡ ಅವ್ರಿಗೊಂದು ಬುಕ್ಲೆಟ್ ಮಾಡಿ ಇಷ್ಟು ಕೊಟ್ಟು ಇಡೀ ರಾಜ್ಯ ತಾಲೂಕು ಜಿಲ್ಲೆ ನೌಕರ ಇಲಾಖೆ ಅವತ್ತಿನ ಏನು ಕ್ವಾಲಿಫೈಯಿಂಗ್ ಸರ್ವಿಸು ಬೇಸಿಕ್ಕು DCRG ಈ ಥರದ್ದೆಲ್ಲ ಮಾಡಬೇಕು. ಕೆಲವು ಗೊತ್ತಿರುತ್ತೆ ಇಲಾಖೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ ಟೀಚರ್ಸ್ಗೆ ಗೊತ್ತಿರಲ್ಲ, ಬೇರೆ ಇಲಾಖೆ ಗೊತ್ತಿರುತ್ತೆ, ಅವ್ರು ಗೈಡ್ ಮಾಡಿ ಪೆನ್ಷನ್ ಪೇಪರ್ಸ್ ಎಲ್ಲ ಮಾಡೋದು ಗೊತ್ತಿರುತ್ತೆ. ಸೊ ಅದನ್ನು ತಗೊಂಡು ಕೊಟ್ಟರೆ ನಾವು ಮುಂದಿನ ಸ್ಟೆಪ್ಪನ್ನು ಇಡಲಿಕ್ಕೆ ಆಗ್ತದೆ. ಅದು ಪ್ರಯತ್ನ. ನೀವು ನಾನು ಹೇಳಿದ್ದೀನಿ ಭಾಳ ಮೀಟಿಂಗ್ ಮಾಡೋದು ಏನೂ ಉಪಯೋಗ ಇಲ್ಲ ಸರ್. MLA ಮನೆಗೆ ಕೊಟ್ಟೆ ಯಾರಿಗಾರ ಕೊಡಿ, ಅದು ಅಧಿಕಾರಿಗಳು ಕೊಡಿ, ತೊಂದರೆ ಇಲ್ಲ. ಅಲ್ಟಿಮೇಟ್ ಡಿಸಿಷನ್ ತಗೊಳ್ಳೋದು ಯಾರು? ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳಾರು ಇದೇ ಕ್ಷೇತ್ರದವರು. ಸೊ ಇಲ್ಲೇ ಮಾಡಬೇಕಾದ ಸಂಖ್ಯೆ ಇದೆ. ಸೊ ಆ ಥರದ್ದು ಮಾಡಿ ಮನವೊಲಿಸಿ ಪ್ರೆಷರ್ ಹಾಕಿ ಕೆಲಸವನ್ನು ಮಾಡಿಸ್ಕೊಳ್ಬೇಕಿದು. ಇಲ್ಲೇ ಕೂಡ ಕೋರ್ಟ್ ಹೋಗಿದ್ದ ಉದಾಹರಣೆಗಳು ನಿಮ್ಗೆ ಗೊತ್ತಿದೆ ಅಂತ ಅನ್ಸ್ಕೊಂಡಿದ್ರು. ಏನಾಯ್ತು ಕೋರ್ಟಲ್ಲಿ ಎಲ್ಲ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೋಗೋದಿಲ್ಲ, ಗೊತ್ತಿದೆ. ಸೊ ನಾನು ಸರ್ಕಾರವನ್ನು ಕೇಳಿಸ್ಕೊಂಡು ನನ್ನ ಕೆಲಸ ಮಾಡ್ಕೊಳ್ಬೇಕು ಅಂತ ಇಷ್ಟ. ಶರಾಚರು ಹೋರಾಟಕ್ಕೆ ಹೋಗ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಾನೆ. ನಾನು ಹೊರಟ ಹೋಗೋದು ದೊಡ್ಡದಲ್ಲ, ಹೋರಾಟದಿಂದ ಮಾಡಿಸ್ಕೊಳ್ಳೋದು ಬುದ್ಧಿವಂತಿಕೆ. ಹೇಳ್ತಾರೆ ಕೆಲವರು ಇನ್ನೊಂದು 20% ಜಾಸ್ತಿ ಮಾಡ್ತಾರೆ ಹೇಳ್ತಾರೆ. ಇವಾಗ ಮಾತಾಡ್ತಾರೆ ಸಾಧ್ಯ. ಇವತ್ತು ಬೇಡ ಚರ್ಚೆ ಮಾಡಿದ್ದಾರೆ, ತೃಪ್ತಿ ಇದೆ, ಸಮಾಧಾನ ಇದೆ, ಸಂತೃಪ್ತಿ ಇದೆಯಾ? ಮುಂದೆ ಸೆಂಟ್ರಲ್ ಕಮಿಷನ್ ಆಗಲ್ಲ ಇದೆ. ಮತ್ತೆ ಇನ್ನೊಂದು ವರ್ಷ 7 ತಿಂಗಳು ನಮ್ಮ ಹೋರಾಟಗಳು ಇದ್ದಾವೆ. ಅದು ಮುಂದೆ ಹೆಜ್ಜೆಗಳು ಇರೋಣ. ಅವು ನಿಮ್ಮ ಸಂಬಂಧ ಜಾಸ್ತಿ ಆಗ್ತದೆ. ಓವರ್ ಆಲ್ ಯುವರ್ ಎಫರ್ಟ್